ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಸ್ಪಿಟಲ್ ಬಾತ್ರೂಮ್ ಅಲ್ಲಿ ಬಿದ್ದು ಹೋಗ್ತಿದ್ಲಂತೆ, ಕೈ ಗಾಯ ಆಗಿದೆ. ನೋಡ್ಕೋಬೇಕಲ್ವಾ ಸಂಪದ, ಎಂತ ಅಪಾಯ ತಪ್ತು ನೋಡು. ಇದೇ ಸೀರೆನೇ ಅಲ್ವಾ ಸಿದ್ದು ಲವರ್ ಉಟ್ಕೊಂಡಿದ್ದು? ಕಲರ್ ಕೂಡ ಇದೆ. ಸಂಪದ, ನೀನು ಆಂಜನೇಯನ್ ದೇವಸ್ಥಾನದ ರೋಡ್ ಹತ್ರ ಯಾರಿಗಾದ್ರೂ ವೇಟ್ ಮಾಡ್ತಾ ಇದ್ಯಾ? ರೋಡ್ ಹತ್ರ ಸಂಪದ ಯಾರಿಗೆ ವೇಟ್ ಮಾಡ್ತಾಳೆ? ನಾನು ಸಿದ್ದು ಜ್ಯುವೆಲರಿ ಶಾಪಿಗೆ ಹೋಗಿ ಬರ್ತಿರ್ಬೇಕಾದ್ರೆ ಇದೇ ಸೀರೆಯಲ್ಲಿ ಒಂದ್ ಹುಡುಗಿ ಓಡ್ ಹೋಗ್ತಿದ್ದದನ್ನ ನೋಡ್ದೆ. ನಾನಾ? ಕಲ್ಯಾಣಿ, ಏನ್ ಮಾತಾಡ್ತಿದ್ಯಾ? ಗರ್ಭಿಣಿ ಹೆಂಗಸು ಓಡೋದಕ್ಕೆ ಹೇಗ್ ಸಾಧ್ಯ? ದಮಯಂತಿ ಸಂಪದನ್ ಜೊತೆ ಹೋಗಿದ್ದಾಳಲ್ವಾ, ಅಂದಮೇಲೆ ದಮಯಂತಿ ಕೂಡ ಓಡಿರ್ಬೇಕಲ್ವಾ? ಅದ್ ಹಾಗಲ್ಲಮ್ಮ. ಸಾಕು ಕಲ್ಯಾಣಿ, ಇನ್ನೇನು ಮಾತಾಡ್ಬೇಡ. ಸಂಪದ, ಕಲ್ಯಾಣಿ ಮಾತು ಕೇಳಿ ಬೇಜಾರು ಮಾಡ್ಕೋಬೇಡಮ್ಮ. ಅಮ್ಮ, ಪುರೋಹಿತರು ಯಾಕೆ ಬಂದಿದ್ದಾರೆ? ಕಲ್ಯಾಣಿಗೂ ಸಿದ್ದುಗೂ ನಿಶ್ಚಿತಾರ್ಥದ ಮುಹೂರ್ತ ಇಡೋದಕ್ಕೆ ನಿಮ್ಮಪ್ಪ ಕರೆಸಿದ್ದಾರೆ. ಪುರೋಹಿತ್ರೆ, ನೀವು ನೋಡಿ. ಸರಿನಮ್ಮ. ನಿಶ್ಚಿತಾರ್ಥನ? ಇಲ್ಲಿ ಏನ್ ನಡೀತಾ ಇದೆ? ಸಿದ್ದು ಯಾಕೆ ಹೀಗೆ ಮಾಡ್ತಿದ್ದಾನೆ? ನಿಜವಾಗ್ಲೂ ಸಿದ್ದು ಕಲ್ಯಾಣಿನ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನ? ಸಾರಿ ಸ್ಯಾಮ್, ನಾನು ಮಾಡ್ತಿರೋದೆಲ್ಲ ಪ್ಲಾನ್ ಅಂತ ನಿನಗೆ ಅರ್ಥ ಆಗೋ ಹಾಗೆ ಹೇಳೋಕ್ಕಾಗ್ತಿಲ್ಲ. ಅಮ್ಮ, 4 ದಿನದಲ್ಲಿ ಒಳ್ಳೆ ಮುಹೂರ್ತ ಇದೆಯಮ್ಮ. ಮಾರ್ಚ್ 19ನೇ ತಾರೀಕು ಬೆಳಿಗ್ಗೆ 8:30 ಒಳ್ಳೆ ಮುಹೂರ್ತ ಇದೆಯಮ್ಮ. ಮತ್ತಿನೇನು, ಆ ಮುಹೂರ್ತನೇ ಫಿಕ್ಸ್ ಮಾಡ್ಬಿಡಿ ಪುರೋಹಿತ್ರೆ. ಒಂದಕ್ಕೆ 10 ಸಾರಿ ನೋಡಿ. ಎಲ್ಲಾ ದೇವತೆಗಳು ಆಶೀರ್ವಾದ ಮಾಡೋ ಮುಹೂರ್ತ ಆಗಿರ್ಬೇಕು. ಖಂಡಿತ ಅಮ್ಮ, ತುಂಬಾ ಒಳ್ಳೆ ಮುಹೂರ್ತ. ಪಲ್ಲವಿ, ಕೇಳಿಸ್ಕೊಂಡೆ ಅಲ್ವಾ? ನಿಮ್ಮಮ್ಮನ್ಗೆ ವಿಷಯ ತಿಳಿಸು. ಸರಿ ಅತ್ತೆ. ಸಿದ್ದು ಕಲ್ಯಾಣಿಯ ನಿಶ್ಚಿತಾರ್ಥದ ಮುಹೂರ್ತನ ನಿರ್ಧಾರ ಮಾಡಿದೀವಿ ಅಂತ. ಸರಿ ಅತ್ತೆ. ಅಮ್ಮ, ಈಗ ಹೊರಡ್ತೀನಮ್ಮ. ಹೋಗ್ ಬನ್ನಿ. ಒಳ್ಳೇದು. ಸಂಪದ, ಇನ್ನು ನಿಂತ್ಕೊಂಡೇ ಇದೆಯಲ್ಲ, ಹೋಗಿ ರೆಸ್ಟ್ ತಗೋ. ಓದಿನ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಆಗೋದೆ. ನಂದೇ ತಪ್ಪು. ಅದಕ್ಕೆ ಇವತ್ತು ಎಲ್ಲಾರ ಮುಂದೆನೂ ಹೇಳ್ತಾ ಇದೀನಿ,
ಯು ಸಿದ್ದು, ಐ ಲವ್ ಯು ಸಿದ್ದು, ಐ ಲವ್ ಯು ಸಿದ್ದು, ಯು ಸಿದ್ದು. ಕಲ್ಯಾಣಿ ಅಂದ್ರೆ ನನಗ್ ಪ್ರಾಣ. ಕಲ್ಯಾಣಿ ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ? ನನ್ನ ಹತ್ರ ಸಿದ್ದುನ ಪ್ರೀತಿಸ್ತಿಲ್ಲ ಅಂತ ಹೇಳ್ತಾಳೆ. ಸಿದ್ದು ಜೊತೆ ಯಾವಾಗ್ಲೂ ಜಗಳ ಮಾಡ್ತಿರ್ತಾಳೆ. ಯಾರಾದ್ರೂ ಕೇಳಿದ್ರೆ ಸಿದ್ದುನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾಳೆ. ಇಂಥ ಮೆಂಟಾಲಿಟಿನಲ್ಲಿ ಇವಳು ಮದುವೆ ಆಗಿ ಅತ್ತೆ ಮನೆಗೆ ಹೋದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಚಿಕ್ಕ ಮಗು ಆದ್ರೆ ಹೊಡೆದು ಬಡ್ದು ಬುದ್ಧಿ ಹೇಳ್ಬೋದು. ಆದ್ರೆ ಮದುವೆ ವಯಸ್ಸಿಗೆ ಬಂದ ಹುಡುಗಿಗೆ ಹೇಗ್ ಬುದ್ಧಿ ಹೇಳೋಕ್ಕಾಗತ್ತೆ? ಅಮ್ಮ, ಏನ್ ಪಲ್ಲವಿ? ಏನು ಅಂತ ಹೇಳಿ ಅಮ್ಮ? ಗ್ರಹಚಾರ ಸರಿ ಇಲ್ಲ ಅಂದ್ರೆ ದೇವ್ರೇ ಕತ್ತೆ ಕಾಲು ಹಿಡ್ಕೊಂಡಾಗಿದೆ ನನ್ನ ತಮ್ಮನ ಪರಿಸ್ಥಿತಿ. ನನ್ಗೆ ಅರ್ಥ ಆಗ್ತಿಲ್ಲ ಪಲ್ಲವಿ. ಕಲ್ಯಾಣಿ ಮದುವೆ ಸಿದ್ದು ಜೊತೆ ಅಂತ ಅಮ್ಮ ಹೇಳ್ದಾಗಿಂದನು ನಿನ್ ಬಿಹೇವಿಯರ್ ಒಂಥರ ಡಿಫ್ರೆಂಟ್ ಆಗಿದೆ. ಯಾಕಿರಲ್ಲ? ಇರುತ್ತೆ. ನನ್ನ ತಮ್ಮಂಗೆ 7 ರಾತ್ ಶನಿ ಹಿಡಿದಂಗಾಗಿದೆ. ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಬೇರೆ ಹುಡುಗಿನೇ ಇಲ್ಲ ಅನ್ನೋ ಹಾಗೆ ನಿಮ್ಮ ಮಗಳನ್ನ ಪ್ರೀತಿಸಿದಾನೆ. ಅವನ ಬಗ್ಗೆ ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ, ಎಲ್ಲ ಹಾಳಾಯ್ತು. ಹಾಗಂದ್ರೇನು ಪಲ್ಲವಿ? ಕಲ್ಯಾಣಿಗೆ ಏನ್ ಕಡಿಮೆ ಆಗಿದೆ ಈಗ? ಎಲ್ಲ ಕಡಿಮೆನೆ. ಊರಲ್ಲಿ ಮರ್ಯಾದೆನೂ ಸೇರಿಸಿ. ಮದುವೆ ಹೆಣ್ಣು ಮಾಧುರಿ ಮಗಳು ಅಂತ ಗೊತ್ತಾದ್ರೆ ದುರ್ಗುಟ್ಕೊಂಡು ನೋಡ್ತಾನೆ ಇರ್ತಾರೆ ಬಂದು ಹೋಗೋ ಜನಗಳೆಲ್ಲ. ಅದು ಹೋಗ್ಲಿ ಅಂತ ಬಿಟ್ರೆ ಕಲ್ಯಾಣಿ ಏನು ಕೋಟ್ಯಾಧೀಶ್ವರಳ? ಸಂತೋಷ ಪಡೋದಕ್ಕೆ, ಜನ ಹೇಳೋ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ. ಕಲ್ಯಾಣಿ ಈ ಮನೆ ಮಗಳ್ತಾನೆ, ಇದಕ್ಕಿಂತ ಇನ್ನೇನ್ ಬೇಕು ನಿನಗೆ? ಈ ಮಾತನ್ನ ನಮ್ಮಮ್ಮ ಹತ್ರ ಹೇಳ್ಬಿಟ್ಟಿರ ಎಗರಾಡ್ಬಿಡ್ತಾಳೆ. ನಿಮ್ಮಮ್ಮ ಎಲ್ಲಿ? ಇಲ್ಲಿಗೆ ಬರ್ತಿದಾರಾ? ಬಂದೇ ಬರ್ತಾಳೆ. ಮಗನ್ ಮದ್ವೆ ಫಿಕ್ಸ್ ಆಗಿದೆ ಅಂದ್ರೆ ಎಲ್ಲ ವಿವರನೂ ಕೇಳ್ತಾಳೆ. ನಮ್ಮಮ್ಮ ಬರೋ ಸೊಸೆಗೆ ದುಡ್ಡು ಕೊಡ್ಲಿಲ್ಲ ಅಂದ್ರು ಸೊಸೆ ಮಾತ್ರ ತವ್ರ ಮನೆಯಿಂದ ಲೆಕ್ಕಕ್ಕೆ ಸಿಗದೇ ಇರೋಷ್ಟು ಆಸ್ತಿ ತರ್ತಾಳೆ ಅಂತ ಅನ್ಕೋತಿದ್ದಾಳೆ. ಕಲ್ಯಾಣಿನ ಯಾರು ಮದ್ವೆ ಮಾಡ್ಕೊಳಕ್ ಮುಂದಕ್ಕೆ ಬರಲ್ಲ ಅನ್ನೋ ಟೈಮಲ್ಲಿ ಸಿದ್ದು ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದ್ರೆ ಮೊದಲು ಅವನ್ ಪ್ರಾಣ ತೆಗೆದ್ಬಿಡ್ತಾಳೆ. ನಮ್ಮಮ್ಮಂಗೆ ಹಣ ಅಂದ್ರೆ ಸಾಕು, ಎಷ್ಟಿದ್ರೂ ಸಾಕಾಗಲ್ಲ. ಲಾಭ ಇಲ್ಲ ಅಂದ್ರೆ ಯಾವ ಕೆಲ್ಸನೂ ಮಾಡಲ್ಲ. ಅನುಕಂಪ, ಕರುಣೆ, ದಯೆ ಇದ್ಯಾವುದು ನಮ್ಮಮ್ಮ ಗೊತ್ತಿಲ್ಲದೆ ಇರೋ ವಿಷಯ. ನಿಮಗಿದು ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ಏನ್ ಸುಬ್ಬು, ಈ ಕಡೆ ಬಂದಿದ್ಯಾ? ಏನ್ ವಿಷಯ? ನಮ್ ಹಸು ಇವತ್ತೇ ಕರು ಹಾಕಿತ್ತಮ್ಮ. ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂತ ಕರುನ ತಾಯಿಯಿಂದ ಬೇರೆ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದಾರಮ್ಮ. ನಾನೇ ಅಲ್ವಾ ಎಳ್ಕೊಂಡ್ ಬಾ ಅಂತ ಹೇಳಿದ್ದು. ಇತ್ತೀಚೆಗೆ ಸಾಲ ಕೇಳಿ ತಗೊಳ್ಳೋರು ಜಾಸ್ತಿ ಆಗಿದ್ದಾರೆ ಹೊರತು ಕಟ್ಟೋರಿಲ್ಲ ಸುಬ್ಬು. ಅಮ್ಮ, ಈ ಸಲ ಬಿಸಿಲು ಜಾಸ್ತಿ ಆಗಿ ನೀರಿಲ್ದೆ ಹೊಲ ಹಾಳಾಯ್ತಮ್ಮ. ಅದಕ್ಕೆ ದುಡ್ಡು ಕಟ್ಟಕ್ಕಾಗ್ಲಿಲ್ಲ. ತಾಯಿ ಕರುನ ದೂರ ಮಾಡ್ಬೇಡಿಮ್ಮ. ಹಾಲು ಕುಡಿಸ್ಬೇಕು. ಹೇಗಾದ್ರೂ ಮಾಡಿ 10 ದಿನದಲ್ಲಿ ಕಟ್ಬಿಡ್ತೀನಮ್ಮ. ಅಯ್ಯಯ್ಯೋ, ಇವಾಗ ನಾನ್ ಪಾಪ ಅಂದ್ರೆ ನಾಳೆ ನನ್ನ ನೋಡಿ ಎಲ್ರು ಪಾಪ ಅಂತಾರೆ ಸುಬ್ಬು. ಸರಿ ಬಿಡು, ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತಿದೆ. ಇವತ್ತೇ ಹಸು ಕರು ಹಾಕಿದೆ ಅಂತಿದ್ಯಾ? ಒಂದ್ ಕೆಲ್ಸ ಮಾಡು, ನಿನ್ ಹೆಂಡತಿ ಕತ್ತಲಿರೋದ್ ಬಂಗಾರ ಅಲ್ವಾ, ಅದನ್ ಕೊಟ್ಟು ಕೊಟ್ಕೆಲಿರೋ ಹಸುನ ತಗೊಂಡು ಹೋಗು. ಅಮ್ಮ, ತಾಳಿನ? ಏನಮ್ಮ ಅಷ್ಟೊಂದು ಆಶ್ಚರ್ಯ ಪಡ್ತಿದ್ಯಾ?
ಎಲ್ರೂ ಬಂಗಾರದ ಸರನೇ ಹಾಕೊಳ್ತಾರ ಏನೋ? ಅರ್ಶನದ ದಾರಕ್ಕೆ ಅರ್ಶನದ ಕೊಂಬು ಕೂಡ ಕಟ್ಕೊಂಡು ಹಾಕೋಬಹುದು. ಅಮ್ಮ, ಇದೊಂದ್ ಸರಿ ಕ್ಷಮಿಸಿ ಅಮ್ಮ. 10 ದಿನದಲ್ಲಿ ತಲೆ ಅಡ ಇಟ್ಟಾದ್ರೂ ನಿಮ್ ಸಾಲ ತೀರಿಸ್ತೀವಿ. 10 ದಿನ ಅಂದ್ರೆ ಈಗಷ್ಟೇ ಹುಟ್ಟಿರೋ ಕರು ಹಾಲು ಕುಡಿದೆ ಬದುಕಿರುತ್ತಾನಂತೂ? ಕಷ್ಟನಮ್ಮ, ಒಂದಿನ ಕೂಡ ಬದುಕಲ್ಲ. ಅಮ್ಮವ್ರೆ, ನಂಗೊಂದು ಸಂದೇಹ ಇದೆ ಅಮ್ಮ. ಏನ್ಲ ಅದು? ಎತ್ತನ್ ತಗೊಂಬ ಅಂತ ಹೇಳ್ದೇನೆ ಹಸುನ್ ಯಾಕೆ ತರಕ್ ಹೇಳಿದ್ರಿ? ಎತ್ತನ ತಂದ್ರೆ ಏನೋ ಸಿಗುತ್ತೆ, ಸಗಣಿ ಬಿಟ್ರೆ. ಅದೇ ಹಸುನ ತಂದ್ರೆ 2 ಹೊತ್ತು ಹಾಲು ಕೊಡ್ತದಲ್ವಾ? ಅಮ್ಮ, ನಿನ್ನಂತವಳು ನಿಜವಾಗ್ಲೂ ಮತ್ತೆ ಹುಟ್ಟಲ್ಲ. ಅಂತದ್ರಲ್ಲಮ್ಮ, ಚರಿತ್ರೆ ಇಲ್ದಿರೋ ಹುಡುಗಿನ ಮದ್ವೆ ಆಗ್ಬೇಕಾ ಅಂತ ಹೇಳ್ತಾರೆ. ಆದ್ರೆ ಅವ್ರು ಕೇಳ್ದಷ್ಟು ವರದಕ್ಷಿಣೆ ಕೊಟ್ರೆ ಒಪ್ಕೊಂಡ್ಬಿಡ್ತಾರೆ. ಆದ್ರೆ ನೀವು ಕೊಡೋಕ್ಕೂ ಆಗಲ್ಲ, ಈ ಮದ್ವೆ ನಡೆಯೋದು ಇಲ್ಲ. ನಿಮ್ಮಮ್ಮ ಬಾಯಿ ಬಿಟ್ಟು ಕೇಳೋಷ್ಟು ವರದಕ್ಷಿಣೆನ ಕೊಡೋಕ್ಕಾಗದೆ ಹೋದ್ರು ಸುಖವಾಗಿ ಬಾಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡೋ ಶಕ್ತಿ ಇದೆ. ನಿಜನಾ? ನೀವು ಸಿದ್ದುಗ್ ವರದಕ್ಷಿಣೆನೂ ಕೊಡ್ತೀರಾ? ಹೌದು, ನನ್ನ ಹೆಸರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇದೆ. ನಾನ್ ತಾನೇ ಅದನ್ನ ಇಟ್ಕೊಂಡು ಏನ್ ಮಾಡ್ಲಿ? ನೀವು ಕೊಡ್ತೀರಾ ಅಮ್ಮ? ಆದ್ರೆ ಕೊಟ್ಟಿರೋದು ಶಿವಪಾರ್ವತಿ ಅತ್ತೆಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಹುಲಿ ತರ ಎಗರ್ ಬೀಳ್ತಾರೆ. ನಾನೇನೋ ನಿಮಗ್ ವರದಕ್ಷಿಣೆ ಕೇಳಿ ಹಿಂಸೆ ಮಾಡ್ದೆ ಅಂತ ಎಲ್ರ ಮುಂದೆ ಹೊಡಿತಾರೆ ಕೂಡ. ನಾನು ಕೊಟ್ಟೆ ಅಂತ ಯಾರ ಹತ್ರನೂ ಹೇಳಲ್ಲ, ಸರಿನಾ? ಗೊತ್ತಾದ್ರೆ ಮಾತ್ರ ಈ ಮದ್ವೆ ನಡೆಯಲ್ಲ. ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಿದ್ದೀನಲ್ವಾ? ಅಪ್ಪಿ ತಪ್ಪಿ ಗೊತ್ತಾದ್ರೂ ಮದ್ವೆ ನಿಂತು ಹೋಗುತ್ತೆ, ಅಂದ್ರೆ ಮರ್ಯಾದೆ ಹೋಗುತ್ತೆ, ಅಂದ್ರೆ ಪ್ರಾಣ ಹೋದ ಹಾಗೆ. ಅದಾದ್ಮೇಲೆ ಕಲ್ಯಾಣಿನ ಯಾರೂ ಮದ್ವೆ ಆಗಲ್ಲ. ನಾನು ಫಿಕ್ಸೆಡ್ ಡೆಪಾಸಿಟ್ನ ಕೊಟ್ಬಿಡ್ತೀನಿ, ಅದು ಕೂಡ 3rd ಪರ್ಸನ್ ಗೊತ್ತಾಗ್ದಿರೋ ಹಾಗೆ. ನೀನು ಈ ವಿಷಯ ನಿಲ್ಗೆ ಬಿಟ್ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ಪಲ್ಲವಿ ಪೆದ್ದಿ ಅಮಾಯಕಿ ಅನ್ಕೊಂಡಿದ್ದೆ, ಆದ್ರೆ ಅಸಾಧ್ಯದವಳೆ. ಇಷ್ಟು ದಿನ ಅನುಪಮ ಅಂದ್ರೆ ಇಷ್ಟ ಆಗದೆ ಇದ್ರು, ಅನುಪಮ ಹೆಸರಲ್ಲಿರೋ ಫಿಕ್ಸ್ಡ್ ಡೆಪಾಸಿಟ್ ಆದ್ರೂ ನನ್ನ ಬ್ಯಾಂಕ್ ಅಕೌಂಟ್ ಬರುತ್ತೆ ಅಂತ ಎಷ್ಟೋ ಆಸೆಯಿಂದ ಕಾಯ್ತಾ ಇದ್ರೆ, ಟಕ್ಕಂತ ಮಧ್ಯದಲ್ಲಿ ಬಂದು ತಮ್ಮನ್ ಮದ್ವೆನ ಅಡ್ಡ ಇಟ್ಕೊಂಡು ಆ ದುಡ್ಡನ್ನೆಲ್ಲ ವರದಕ್ಷಿಣೆ ಹಾಕಿ ಕೇಳ್ತಾ ಇದ್ದಾಳೆ. ಆ ಅನುಪಮ ಸುಲಭವಾಗಿ ಬಂದಿರೋ ದುಡ್ಡೇ ಅಲ್ವಾ ಅಂತ ಆರಾಮಾಗಿ ಕೊಡ್ತಾ ಇದ್ದಾಳೆ. ಇವಾಗ ಏನ್ ಮಾಡೋದು? ನನ್ ದುಃಖನ ಯಾರಿಗೆ ಹೇಳೋದು? ಇಷ್ಟಕ್ಕೂ ಇವ್ರ ಊರಿಂದ ಹೊರಟಿದಾರ ಇಲ್ವಾ? ದಮಯಂತಿ, ಹೇಳು. ಏನೋ ಅಂದ್ರೆ ಎಲ್ಲಿದ್ದೀರಾ? ಮನೆಗ್ ಬರೋ ಉದ್ದೇಶ ಇದೆಯೋ ಇಲ್ವೋ? ಕೂಗಾರ್ದೆ ವಿಷಯ ಏನು ಅಂತ ಹೇಳು ದಮಯಂತಿ. ನನ್ನ ಸಂಕಟ ನಿಮ್ಗೆ ಕಿರ್ಚು ಹಾಕಿ ಕೇಳಿಸ್ತಾ ಇದ್ಯಾ? ಇಷ್ಟಕ್ಕೂ ಏನ್ ನಡೀತು ಅಂತ ಗೊತ್ತಾ? ಇಷ್ಟೆಲ್ಲ ನಡೀತಾ ಅಂತ ಬಾಯ್ ಬಿಡೋದಲ್ಲ, ಬೇಗ ಬನ್ನಿ. ನಾನಿಲ್ಲಿ ಒಬ್ಳೇ ಆಗಿ ಹೋಗಿದ್ದೇನೆ. ಸರಿ, 2 ದಿನದಲ್ಲಿ ಬಂದ್ಬಿಡ್ತೀನಿ. ಬೆಳಿಗ್ಗೆನೆ ಅನುಪಮ ಬ್ಯಾಂಕ್ಗೆ ಹೋಗ್ತಾಳೆ. ಅಷ್ಟರಲ್ಲಿ ಎಲ್ಲ ಬದಲಾಗಬೇಕು. ಬದಲಾಗತ್ತೆ. ಅನುಪಮ, ಬ್ಯಾಂಕ್ಗೆ ಹೋಗ್ತೀಯಾ? ಹೋಗು,
ನಿನಗೆ ತಲೆ ತಿರುಗುವಂತ ಶಾಕ್ ಕೊಡ್ತೀನಿ. ಸಿದ್ದು, ನನ್ ಬುದ್ಧಿವಂತಿಕೆ ಜೊತೆಗೆ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನಿನ್ ಕತೆನ ಎಲ್ಲಾರ್ಗೂ ಹೇಳ್ತೀನಿ. ಇವಾಗ ನೀನು ನಿನ್ ಲವರ್ ಏನೇ ಮೆಸೇಜ್ ಮಾಡ್ಕೊಂಡ್ರು ನನಗ್ ಬರುತ್ತೆ. ಆದ್ರೆ ಬಂದಿದ್ದು ನಿಮ್ಮಿಬ್ರಿಗೂ ಗೊತ್ತಾಗಲ್ಲ. ಅಮ್ಮ, ನಿನಗ್ ನಿದ್ದೆ ಬರ್ಲಿಲ್ಲ ಅಂದ್ರೆ ನಾವ್ ಸ್ವಲ್ಪ ಹೊತ್ತು ಮಾತಾಡೋಣವಾ? ನನಗೆ ತುಂಬಾ ನಿದ್ರೆ ಬರ್ತಾ ಇದೆ. ಹೊತ್ಗೆ ಹೊತ್ಕೊಂಡ್ ಹಾಗೆ ನಿದ್ದೆ ಮಾಡ್ಬಿಡ್ತೀಯ ಏನು? ಇಲ್ಲ ಅಲ್ವಾ? ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾನೇ ಲಾಭ ಇದೆ ಗೊತ್ತಾ? ಈ ಮಾತ್ ಹೇಳಿದ್ರೆ ನಿನಗ್ ನಮ್ಮ ಅಪ್ಪನ ಮೇಲೆ ಕೋಪ ಬರ್ಬೋದು. ಆದ್ರೆ ನಾನ್ ಹೇಳ್ತಿರೋದು ಕೇವಲ ನನ್ ಲವ್ ಮ್ಯಾಟರ್ ಬಗ್ಗೆ ಅಷ್ಟೇ. ದುಡ್ಡು ಖರ್ಚು ಅನ್ನೋದಿರಲ್ಲ. ಐ ಮೀನ್ ವರದಕ್ಷಿಣೆ ಕೇಳಲ್ಲ ಅಲ್ವಾ? ಕೇಳಿದ್ರೆ ಪ್ರೀತಿಗೆ ಏನರ್ಥ ಇರುತ್ತೆ ಹೇಳು? ಮದ್ವೆಗೆ ಸ್ವಲ್ಪ ಜನ ಬರ್ತಾರೆ, ಇನ್ ಸ್ವಲ್ಪ ಜನ ಬರಲ್ಲ. ಅಲ್ಲಿ ಖರ್ಚು ಕಡಿಮೆ ಆಗೋಗುತ್ತೆ. ನಮ್ಮ ಅಪ್ಪನ್ಗೆ ಸ್ವಲ್ಪನೂ ಭಾರ ಆಗ್ದ ಹಾಗೆ ಬಟ್ ಅಂತ ಮಾತಾಡದೆ ಸ್ವಲ್ಪ ಲೈಟ್ ಆಫ್ ಮಾಡ್ತೀಯಾ? ಓಕೆ. ಸಾರಿ ಅಮ್ಮ, ನಾನ್ ಬೇಕಂತಾನೆ ಹೀಗ್ ಮಾತಾಡದ್ನೆ ಹೊರತು ನಿಜವಾಗ್ಲೂ ನನಗ ಸಿದ್ದು ಅಂದ್ರೆ ಇಷ್ಟನೂ ಇಲ್ಲ, ಪ್ರೀತಿನೂ ಇಲ್ಲ. ಆ ರಾಸ್ಕಲ್ ನನ್ನನ್ನು ಯಾಕೆ ಸಿಕ್ಕಾಕ್ಸಿದಾನೋ ಕಂಡಿಡಿತೀನಿ. ಅವ್ನ್ ಗರ್ಲ್ ಫ್ರೆಂಡ್ ಯಾರು ಅಂತ ಗೊತ್ತಾದ್ರೆ ಅರ್ಧ ಕೆಲ್ಸ ಆದ ಹಾಗೇನೆ. ಅಲ್ಲಿವರೆಗೂ ನಾನು ಹೀಗ್ ಮಾತಾಡಿ ಕೋಪ ಬರಿಸ್ಲಿಲ್ಲ ಅಂದ್ರೆ ನಿನಗ್ ನನ್ ಮೇಲೆ ಡೌಟ್ ಬರತ್ತೆ. ಪ್ರೀತಿಸೋದು ನನಗಿಷ್ಟ ಇಲ್ಲ, ಸಿದ್ದು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದವಳು ಇವತ್ತು ನೋಡಿದ್ರೆ ಏನೋ ದೊಡ್ಡದಾಗಿ ಡೈಲಾಗ್ ಹೊಡಿತಾ ಇದ್ದಾಳೆ. ಇವತ್ತಾಗಿರೋದಕ್ಕೆ ಸಾರಿ. ನಾಳೆ ರಾತ್ರಿ 12 ಗಂಟೆಗೆ ಸಿಗೋಣ. ಹನುಮಾನ್ ಟೆಂಪಲ್ ಹತ್ರ ಅಲ್ಲ, ಔಟ್ ಹೌಸ್ ಹತ್ರನೇ. ಸಿದ್ದು ಜೊತೆ ಚಾಟಿಂಗ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಸಿದ್ದು, ನಾಳೆ ಔಟ್ ಹೌಸ್ ಹತ್ರನೇ ನಿನ್ ಬಣ್ಣ ಬಯಲಾಗೋ ಹಾಗೆ ಮಾಡ್ತೀನಿ. ಅನುಪಮ ಅಮ್ಮನ ಹತ್ರ ವರದಕ್ಷಿಣೆ ಅಂತೂ ಕೇಳ್ಬಿಟ್ಟೆ. ಆದ್ರೆ ಅಮ್ಮಂಗ್ ನಿಜವಾದ ವಿಷಯ ಹೇಗೆ ಹೇಳೋದು? ಆದ್ರೂ ಅಮ್ಮಂಗ್ ಬೇಕಾಗಿರೋದು ವರದಕ್ಷಿಣೆ. ವರದಕ್ಷಿಣೆ ಚೆನ್ನಾಗಿ ಕೊಟ್ರೆ ಹುಡುಗಿ ಇಷ್ಟ ಆದಾಗೇನೆ. ಈ ಮದ್ವೆ ನೆಪದಲ್ಲಿ ಅಮ್ಮನ ಸಿದ್ದು ಮದ್ವೆಗೆ ನನಗೆ ಕಾಸಿನ ಸರ ಮಾಡ್ಸು ಅಂತ ಕೇಳ್ಬೇಕು. ನಾನು ಹುಚ್ಚತನ. ಎಂಜ್ಲಾಗಿರೋ ಕೈಯಲ್ಲಿ ನಾಯಿನ್ ಮುಟ್ಟಿದ್ರೆ ಎಲ್ಲಿ 12 ತುತ್ತು ತಿನ್ನತ್ತೋ ಅಂತ ಅನ್ಕೊಳ್ಳೋಳು ನಮ್ಮಮ್ಮ. ನನ್ಗ್ಯಾಕೆ ಕೊಡ್ತಾಳೆ? ಸರಿ, ಕೇಳಿ ನೋಡಿದ್ರೆ ಏನಾಗುತ್ತೆ? ಏನಮ್ಮಿ, ತುಂಬಾ ದಿನ ಆದ್ಮೇಲೆ ಫೋನ್ ಮಾಡಿದ್ಯಾ? ಏನ್ ವಿಷಯ? ಏನಾದ್ರೂ ವಿಶೇಷನಾ? ವಿಶೇಷನೇ ಆದ್ರೆ ನೀನ್ ಅನ್ಕೊಳ್ಳೋದಲ್ಲಮ್ಮ. ಮತ್ತೆ ಹೇಳ್ತೀನಿ, ಆದ್ರೆ ನಿನ್ಗೊಂದು ಗುಡ್ ನ್ಯೂಸ್ ಹೇಳ್ತಿರೋದಕ್ಕೆ ನೀನ್ ನನಗ್ ಕಾಸಿನ ಸರ ಮಾಡಿಸ್ಕೊಡ್ಬೇಕು, ಸರಿನಾ? ಹಂಗಾದ್ರೆ ಅದೇನ್ ವಿಶೇಷನೋ ನಿನ್ನ ಹತ್ರನೇ ಮಡಿಕೋ. ನನ್ಗೆ ಅವಶ್ಯಕತೆ ಇಲ್ಲ, ಇಡ್ತೀನಿ. ಅಮ್ಮ ಅಮ್ಮ ಅಮ್ಮ, ಫೋನ್ ಇಡ್ಬೇಡಮ್ಮ, ಹೇಳ್ತೀನಿ. ಹೇಳು. ನಿನ್ನ ಹತ್ರ ಕೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಛೇ, ನಿನ್ನ ಆಮೇಲೆ ಬೈಕೊಳ್ಳುವಂತೆ. ಏನ್ ಮಾಡ್ದೆ ಅಂತ ಹೇಳು. ಸಿದ್ದುಗೆ ಒಳ್ಳೆ ಸಂಬಂಧ ಬಂದಿದೆ. ವರದಕ್ಷಿಣೆ ಏನ್ ಕೊಡ್ತೀನಿ ಅಂತವ್ರೆ? ಮದ್ವೆ ಅಂತಿದ್ದಾಗೇನೆ ಎಲ್ರಾಗೆ ಹುಡುಗಿ ಯಾರು ಅಂತ ಕೇಳ್ತೇನೆ. ವರದಕ್ಷಿಣೆ ಎಷ್ಟು ಅಂತ ಕೇಳ್ದೆ ನೋಡು. ನೀನ್ ನಿಜವಾಗ್ಲೂ ಮನಿ ಅಮ್ಮನೇ ಮೀನಾಕ್ಷಮ್ಮ. ಹುಡುಕಿದ್ರೆ ಬೀದಿಗೊಂದು ಹುಡುಗಿ ಸಿಗ್ತಾಳೆ, ಆದ್ರೆ
ಬೀದಿಗೊಬ್ರು ಕೋಟ್ಯಾಧಿಪತಿ ಸಿಗೋದಿಲ್ವಲ್ಲ ದಡ್ಡಿ. ನಿಜಾನೇ, ಕೋಟಿ ಅಲ್ಲ ಆದ್ರೆ 50 ಲಕ್ಷ ಬರುತ್ತಮ್ಮ. ಹುಡುಗಿ ಯಾರೋ ಅಲ್ಲ, ನಮ್ಮತ್ತೆ ಶಿವಪಾರ್ವತಿಯವರ ದೊಡ್ಡ ಮಗ ಅಜಯ್ ಮಗಳು, ಅಂದ್ರೆ ಈ ಮನೆ ದೊಡ್ಡ ಮೊಮ್ಮಗಳು. ನಿಮ್ಮತ್ತೆ ವರದಕ್ಷಿಣೆ ತಗೊಳಲ್ಲ ಅಂದಿದ್ದಕ್ಕೆ ನಿನ್ನ ನಾ ಮನೆ ಕೊಟ್ಟಿದ್ದು. ಅಂತದ್ರಲ್ಲಿ ಮೊಮ್ಮಗಳು ಕೊಡ್ತಾಳ ಏನೋ? ಅವ್ರು ಕೊಡಲ್ಲಮ್ಮ, ಅನುಪಮ ಅಮ್ಮ. ಹಾಗಾದ್ರೆ ಮೊದ್ಲು ಆ ದುಡ್ಡು ಬರ್ಲಿ, ಆಮೇಲೆ ಅದನ್ನ ಹೇಗ್ ತಗೋಬೇಕು ಅಂತ ನಾ ಹೇಳ್ತೀನಿ. ಸರಿನಮ್ಮ. ಇಲ್ಲಿ ನೋಡು, ಮತ್ತೆ ಹೇಳಲಿಲ್ಲ ಅನ್ಬೇಡ. ನಿನ್ಗೆ ವರದಕ್ಷಿಣೆ ದುಡ್ಡಲ್ಲಿ 1 ರೂಪಾಯಿ ಕೂಡ ಕೊಡಲ್ಲ. ನಿನ್ಗೆ ಎಷ್ಟು ಬೇಕೋ ವರದಕ್ಷಿಣೆ ನೆಪದಲ್ಲಿ ಕೇಳ್ ತಗೋ.